ಈಗ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನು ಭಾಷಣ ಮಾಡಿದ್ರು? ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ ಅಂತೇಳಿ ಗೋವಾದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತ್ರ ಮಾತಾಡಿ ಅಥವಾ ಏನಾದ್ರು ನೇಮ್ ಮಾಡಿದ್ರೆ ಮತ್ತೆ ನಾವು ನೇಮ್ ಮಾಡ್ಬೇಕಾಗ್ತದೆ ಅಷ್ಟೇ. ನಿಮ್ದು ಯಾವ್ದು ಭಾಷೆ ಇಲ್ಲ, ಅಧಿಕಾರ ನಿಮ್ ಕೈ ಮಾಡ್ತಾ ಇಲ್ಲ. ಕರ್ನಾಟಕಕ್ಕೆ ಕಾಂಗ್ರೆಸ್ ಎತ್ತರವನ್ನು ಹೇಳ್ತಾ ಇದ್ದೇನೆ. ಈಲ್ದಾದ್ರೆ ಮಾತ್ರ ಮಾತಾಡಬೇಕು. ಪ್ರತಿಯೊಂದು ಶಬ್ದ ಮಾತಾಡಿದ್ರೆ ನಾಳೆ ಸರ್ಕಾರದ ಲಾಮಿ ಎದ್ದು ನಿಂತು ನೇಮ್ ಮಾಡಿದ್ರೆ ಮತ್ತೆ ನಾನು ಆಕ್ಷನ್ ತಗೊಳ್ಬೇಕಾಗ್ತದೆ ಅಷ್ಟೇ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಅಧ್ಯಕ್ಷರೇ ಸೋನಿಯಾ ಗಾಂಧಿ ಅವರು ಆ ತರ ಹೇಳಿಲ್ಲ. ಏನಾರ ಒಂದು ಹೇಳ್ಕೊಂಡು ಕೂತ್ಕೊಳ್ಳೋದು ಒಟ್ಟ ವಿಷಯನ ಡೈವರ್ಟ್ ಕ್ಲಾರಿಫಿಕೇಶನ್ ಕೇಳಿ ನೀವು ಕೂತ್ಕೊಳ್ಳಿ. ನೀವು ಸರಿಯಾಗದಿದ್ರೆ ವಿರೋಧ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಗಾಗ ಎದ್ದು ಮಾತಾಡ್ತೀರಿ, ಅವರೆದ್ದು ಮಾತಾಡ್ತಾರೆ. ಇಲ್ದಾಗ್ಲಿಲ್ಲ ನೀವು ಯಾಕೆ ಮಾತಾಡ್ಬೇಕು? ಸೋನಿಯಾ ಗಾಂಧಿ ಅವರು ನೀರು ಬಿಡಬಾರ್ದು ಅಂತ ಇವರೇ ಮಾತಾಡೋದು ಹೇಗೆ? ಆಡಳಿತ ಪಕ್ಷದವರು ಇವರೇ ಬಂದು ಈಗ ಬರ್ತಾರೆ ಮತ್ತೆ ಮಾತಾಡ್ತಾರೆ. ಯಾಕೆ ಮಾತಾಡ್ಬೇಕು? ನೀವು ಸರಿಯಾಗದಿದ್ರೆ ಇವರನ್ನ ಹೇಗೆ ಸರಿಪಡಿಸುವುದು? ಮಿಸ್ಟೇಕ್ ಇಂದ ಇಲ್ಲಿ ಪ್ರಾಬ್ಲಮ್. ನೋಡಿ, ನಾನು ಯತ್ನಾಳವ್ರಿಗೂ ಮನವಿ ಮಾಡ್ತೀನಿ, ಪದೇ ಪದೇ ಎದ್ದು ನಿಂತ್ಕೋಬೇಡಿ. ದಯಮಾಡಿ ನೀವು ಏನಾದ್ರು ಕ್ಲಾರಿಫಿಕೇಶನ್ ಕೇಳಬೇಕು ಅಂದರೆ ಆಮೇಲೆ ಕೇಳಿ, ಉತ್ತರ ಕೊಟ್ಟಾದ್ಮೇಲೆ. ಮಧ್ಯೆ ನೀವು ಎದ್ದು ಹೇಳೋದು, ನಿಮಗೆ ನೀವು ಭಾಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತೇಳಿ ಮಧ್ಯೆ ಎಲ್ಲ ಎದ್ದು ನಿಂತ್ಕೊಂಡು ಹೇಳಬೇಕು ಅಂತ ಅಗತ್ಯ ಇಲ್ಲ. ರಾಯರೆಡ್ಡಿ ಅವರ ಪ್ಲೀಸ್ ಆಯ್ತು. ರಾಯರೆಡ್ಡಿ ಕೂತು ಎಲ್ಲ